Namaskar and Namaste. You are watching Eat and Travel with Srivali and I am back with a special segment called Mom's Recipes. In this segment, I am going to invite my mom to prepare some amazing dishes. So let's see in the pilot episode what amazing dish she is going to make. Hi! So, ಇವತ್ತು ಮಾಮ್ಸ್ ರೆಸಿಪೀಸ್ ಫಸ್ಟ್ ಎಪಿಸೋಡ್. ನನಗೋಸ್ಕರ ಏನು ಮಾಡ್ತಾ ಇದ್ದೀರಾ? ಮೊದಲನೇದಾಗಿರೋದ್ರಿಂದ ಫಸ್ಟ್ ಪ್ರಸಾದದಿಂದ ಸ್ಟಾರ್ಟ್ ಮಾಡೋಣ. ಸಿಹಿಯಾದ ಸತ್ಯನಾರಾಯಣ ಸ್ವಾಮಿ ಪ್ರಸಾದ. ವಾವ್, ಅಮೇಜಿಂಗ್! ತುಂಬಾ ಚೆನ್ನಾಗಿ ಕೇಳಕ್ಕೆ. ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡ್ತಾ ಇದ್ದೀರಾ, ಕೇಳಕ್ಕೆ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಹೆಂಗಿರ್ಬೇಕು ಅಂತ ನಮಗಂತೂ ವೇಟ್ ಮಾಡಕ್ ಆಗ್ತಿಲ್ಲ. ಸೊ ಇದನ್ನ ನೀವು ಹೆಂಗ್ ಪ್ರಿಪೇರ್ ಮಾಡಬೇಕು, ಏನ್ ಸಾಮಾನು ಬೇಕು ಅಂತ ನೋಡೋಣ ಬನ್ನಿ. ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡಲು ಬೇಕಾಗಿರುವಂತಹ ಸಾಮಗ್ರಿಗಳು: 1 ಕಪ್ ಚಿರೋಟಿ ರವೆ, 3/4 ಕಪ್ ತುಪ್ಪ, 3/4 ಕಪ್ ಸಕ್ಕರೆ, ಹಾಲಿನಲ್ಲಿ ನೆನೆಸಿದಂತಹ ಕೇಸರಿ ದಳ, ಗೋಡಂಬಿ, 2 ಕಪ್ ಹಾಲು, 1 ಬಾಳೆಹಣ್ಣು, ನಾನು ಚಕ್ಕೆ ಲವಂಗನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಏಲಕ್ಕಿ ಪುಡಿ. ಮೊದಲಿಗೆ ನಾನು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಲವಂಗನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಲ್ಲ, ಅದನ್ನ ಫಸ್ಟಿಗೆ ಹಾಕ್ತಾ ಇದ್ದೀನಿ. ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣಂತೆ. ಗೋಡಂಬಿ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಬೇಕು. ಆಗ್ತಾ ಇದೆ. ಈಗ ಫ್ರೈ ಆಗಿದೆ. ನಾನು ರವೆ ಹಾಕೋತಾ ಇದ್ದೀನಿ. 1 ಕಪ್ ಚಿರೋಟಿ ರವೆ ಹಾಕೋತಾ ಇದ್ದೀನಿ. ಒಳ್ಳೆ ಘಮ ಬರೋವರೆಗೂ ಹುರಿಬೇಕು. ಒಳ್ಳೆ ಪರಿಮಳ ಬರೋವರೆಗೂ ಹುರಿಬೇಕು. ಈಗ ಒಳ್ಳೆ ಘಮ ಬರ್ತಾ ಇದೆ. ಈಗ ಇದಕ್ಕೆ ನಾನು 2 ಕಪ್ ಹಾಲು ಹಾಕೋತಾ ಇದ್ದೀನಿ. ಹಾಲು ಹಾಕೊಂಡಿದ್ದೀನಿ. ರವೆ ಬೇಯಬೇಕು. ರವೆ ಚೆನ್ನಾಗಿ ಬೇಯಬೇಕು. ರವೆ ಬೆಂದಿದೆ. ಈಗ ಸಕ್ಕರೆ ಹಾಕೋತಾ ಇದ್ದೀನಿ. ಮುಕ್ಕಾಲು ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ ನಾನು. ಈಗ ಹಾಲಿನಲ್ಲಿ ನೆನೆಸಿದಂಥ ಕೇಸರಿ ದಳವನ್ನು ಹಾಕ್ತಾ ಇದ್ದೀನಿ.
ದಳ ಹಾಕಿದ ಮೇಲೆ ಒಳ್ಳೆ ಪರಿಮಳ ಬರ್ತಾ ಇದೆ ಅಂದರೆ ಪ್ರಸಾದ ಚೆನ್ನಾಗಾಗಿದೆ ಅಂತ ಅರ್ಥ. ಈಗ ಬಾಳೆಹಣ್ಣನ್ನು ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಬಾಳೆಹಣ್ಣು ಹಾಕಿದ ಮೇಲೆ 1 ರಿಂದ 2 ನಿಮಿಷ ಸಾಕು, ಜಾಸ್ತಿ ಬೇಯಿಸೋದು ಬೇಡ. ಗ್ಯಾಸ್ ಆರಿಸ್ತೀನಿ ನಾನು. ಈಗ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಗ್ಯಾಸ್ ಆರಿಸಿದ ಮೇಲೆ 1 ಚಮಚ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಆ ಬಿಸಿಗೆ ತುಪ್ಪ ಕರಗುತ್ತೆ. ಗ್ಯಾಸ್ ಆರಿಸಿದ ನಂತರನೇ ನೀವು ತುಪ್ಪವನ್ನು 1 ಚಮಚ ಹಾಕಬೇಕು, ಮತ್ತೆ ಏಲಕ್ಕಿ ಪುಡಿನ ಹಾಕಬೇಕು. ಬಿಸಿ ಗ್ಯಾಸ್ ಆನ್ ಇದ್ದಾಗ ಏಲಕ್ಕಿ ಪುಡಿನ ಹಾಕಬೇಡಿ, ಕಹಿ ಬಂದ್ಬಿಡುತ್ತೆ. ಸೊ ಪ್ರಸಾದ ಈಗ ರೆಡಿಯಾಗಿದೆ. ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಸತ್ಯನಾರಾಯಣ ಸ್ವಾಮಿ ಪ್ರಸಾದ ರೆಡಿಯಾಗಿದೆ. ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಇವಾಗ ನಮ್ಮ ಮುಂದೆ ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ನೋಡೋಕ್ಕಂತೂ ತುಂಬಾನೇ ಚೆನ್ನಾಗಿದೆ. ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ತುಂಬಾನೇ ಚೆನ್ನಾಗಿದೆ. ಫ್ಲೇಮ್ ಆಫ್ ಮಾಡಿದ್ಮೇಲೆ ಏಲಕ್ಕಿ ಮತ್ತು ತುಪ್ಪ ಹಾಕಿದ್ರೆ ಒಳ್ಳೆ ಒಂಥರ ಘಮ, ಒಳ್ಳೆ ಟೇಸ್ಟ್ ಕೊಡ್ತದೆ. ಆಮೇಲೆ ಗೋಡಂಬಿನೂ ಅಷ್ಟೇ ಮಧ್ಯ ಮಧ್ಯ ಸಿಗ್ತಾ ಇದೆ. ತುಂಬಾ ಒಂಥರ ಚೆನ್ನಾಗಿ ಒಂಥರ ಫ್ಲೇವರ್ಫುಲ್ ಆಗಿದೆ. ಆಮೇಲೆ ನೀವು ಬಾಳೆಹಣ್ಣು ಹಾಕಿದ್ದೀರಾ, ಅದು ಒಂಥರ ಒಳ್ಳೆ ಮಧ್ಯ ಮಧ್ಯ ಅದು ಸಿಗ್ತಾ ಇದೆ. ಒಂಥರ ಒಳ್ಳೆ ಕಾಂಬಿನೇಷನ್ ಆಗಿ ತುಂಬಾನೇ ಚೆನ್ನಾಗಿದೆ. ಆಮೇಲೆ ನೀವು ಕೇಸರಿ ದಳನ ನೀವು ಹಾಲಲ್ಲಿ ನೆನೆಸಿ ಹಾಕಿದ್ದೀರಾ, ಅದೊಂಥರ ಒಳ್ಳೆ ಕಲರು, ಒಳ್ಳೆ ಟೇಸ್ಟ್, ಒಳ್ಳೆ ಘಮ, ಒಳ್ಳೆ ಸಖತ್ತಾಗಿದೆ, ತುಂಬಾನೇ ಚೆನ್ನಾಗಿದೆ. ಆಮೇಲೆ ನೀವು ಚಕ್ಕೆ ಲವಂಗ ಪುಡಿ ಹಾಕಿ ಕುಟ್ಟಿ ಪುಡಿ ಹಾಕಿದ್ರಿ, ಅದು ನಂಗೆ ಗೊತ್ತೇ ಇರಲಿಲ್ಲ ಹಿಂಗ್ ಮಾಡ್ತಾರೆ ಅಂತ. ನಾನು ಯೂಶಲಿ ಅದು ಕೇಳೂ ಇರಲಿಲ್ಲ. ಇದೊಂಥರ ತುಂಬಾನೇ ಡಿಫ್ರೆಂಟ್ ಟೇಸ್ಟ್ ಇದೆ, ತುಂಬಾನೇ ಚೆನ್ನಾಗಿದೆ. ತುಂಬಾ ತುಂಬಾ ತುಂಬಾನೇ ಚೆನ್ನಾಗಿದೆ. ನನ್ನ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಇಟ್ಸ್ ಜಸ್ಟ್ ಅಮೇಝಿಂಗ್. ಸೊ ಥ್ಯಾಂಕ್ ಯು ವೆರಿ ಮಚ್ ನನಗೆ ಇದಕ್ಕೋಸ್ಕರ ಮಾಡಿಕೊಟ್ಟಿದ್ದಕ್ಕೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.